ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ನಮ್ಮ ವಿರೋಧ ಕುಟುಂಬ ರಾಜಕಾರಣದ ವಿರುದ್ಧ ಅಷ್ಟೇ ಅಂತ ಹೇಳಿದ್ದಾರೆ. ನಾವು ವಿರೋಧ ಮಾಡ್ತಿರೋದು ಕುಟುಂಬ ರಾಜಕಾರಣದ ವಿರುದ್ಧ ಅಷ್ಟೇ. ಪ್ರತಿಪಕ್ಷ ನಾಯಕರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆರ್ ಅಶೋಕ್ ಜೊತೆಗೆ ನಾವಿದ್ದೇವೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಎಲ್ಲಾದರೂ ಭಿನ್ನಾಭಿಪ್ರಾಯ ಕಾಣಿಸ್ತಾ ಇದೆಯಾ ಅಂತ ಕೇಳಿದ್ದಾರೆ. ಯತ್ನಾಳ್ ಪ್ರಶ್ನೆ ಕೇಳಿದ್ದಾರೆ. ಬಜೆಟ್ ಒಳಗೆ ಫಲ ಸಿಕ್ಕಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತೇನಾದ್ರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರ ಇಡಬೇಕು ಅಂದ್ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSC ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರೆ, ಚೇರ್ಮನ್ ಇದ್ದಾರೆ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದ. ಅಂದರೆ ಇಟ್ಟು 18 ಮಂದಿನ ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಕತ್ತಾರ. ಈಗ ನೋಡ್ಲಕತ್ತಿರಲ್ಲ ಇವತ್ತೇನಾದ್ರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ